ನಮ್ಮ ಆಧುನಿಕ ಭಾರತದ ನಿರ್ಮಾತೃಗಳ ಸರಣಿಯಲ್ಲಿ ಮತ್ತೋರ್ವ ಸಾಧಕರನ್ನ ಪರಿಚಯ ಮಾಡಿಕೊಳ್ಳುವ ಸಮಯ. ಅವರು ಮತ್ತೆ ಬೇರೆ ಯಾರೂ ಅಲ್ಲ, ನಮ್ಮ ಕಣ್ಣು ಮುಂದೆ ಇರುವಂಥ ಮೆಟಲ್ ಕಿಂಗ್ ಎಂದೇ ಖ್ಯಾತರಾಗಿರುವಂಥ ವೇದಾಂತ ಗ್ರೂಪಿನ ಚೇರ್ಮನರೂ ಆದಂಥ ಅನಿಲ್ ಅಗರ್ವಾಲ್ ಅವರು 1954ರಲ್ಲಿ ಬಿಹಾರದ ಪಾಟ್ನಾದಲ್ಲಿ ಜನಿಸಿ ಶಿಕ್ಷಣವನ್ನು ಮುಗಿಸಿದ ನಂತರ ಮೊದಲ ಬಾರಿಗೆ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂಥೇಳಿ ರೈಲಿನಲ್ಲಿ ಬಾಂಬೆಗೆ ಬಂದು ಇಳಿದಾಗ ಅವರ ಬಳಿ ಯಾವುದೇ ದುಡ್ಡು ಕೂಡ ಇರಲಿಲ್ಲ. ಅವರೇ ಒಂದು ಸಂದರ್ಶನದಲ್ಲಿ ಹೇಳಿಕೊಟ್ಟಂತೆ, ಬಾಂಬೆ ನನಗೆ ಅಪರಿಚಿತ ನಗರವಾಗಿತ್ತು. ನನ್ನೊಂದಿಗೆ ನನ್ನ ಜೊತೆ ಇದ್ದದ್ದು ನನ್ನ ತಾಯಿ ಕೊಟ್ಟಂತ ಒಂದು ಟಿಫಿನ್ ಕ್ಯಾರಿಯರ್ ಮಾತ್ರ ನನ್ನದಾಗಿತ್ತು ಅಂಥೇಳಿ ಅವರು ಆ ನೆನಪುಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಅವರ ಮನಸ್ಸಿನ ತುಂಬ ಬರೀ ಕನಸುಗಳೇ ತುಂಬಿದ್ವು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆರಂಭದಲ್ಲಿ ಸ್ಕ್ರ್ಯಾಪ್ ಬಿಸ್ನೆಸ್, ಮೋಡ್ಕ ಅಂತ ಹೇಳಿ ನಾವೇನು ಕರಿತೀವಲ್ಲ, ಅಲ್ಲಿಂದ ಆ ಒಂದು ವೃತ್ತಿ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದಂಥ ಸಾಧಕರು ಕೇಬಲ್ ಮ್ಯಾನುಫ್ಯಾಕ್ಚರರ್ ಕಂಪನಿಯನ್ನ ಪ್ರಾರಂಭಿಸುತ್ತಾರೆ. ಅಲ್ಲಿಂದ ಅವರು ಕೆಲವು ಸಂದರ್ಭದಲ್ಲಿ ಆ ದಿನಗಳನ್ನು ಅವರು ನೆನಪು ಮಾಡಿಕೊಳ್ತಾ ಇದ್ದಾರೆ. ಒಂದೊಂದು ಬಿಸ್ನೆಸ್ ಅಂದರೆ ಒಂದೊಂದು ಬಿಸ್ನೆಸ್ಗೆ ಕೈ ಹಾಕಿದಾಗಲೂ ಕೂಡ ಆ ರಾತ್ರಿಗಳು ಹೇಗಿದ್ವು, ಅವು ನವರಾತ್ರಿಗಳಾಗಿದ್ವು ಅಂತ ಹೇಳ್ತಾರೆ. ಅದರ ಅರ್ಥ ಇಷ್ಟೇ, ಹಗಲು ರಾತ್ರಿ ನಮಗೆ ನಿದ್ದೆನೇ ಬರ್ತಾ ಇರಲಿಲ್ಲ, ಆ ಬಿಸ್ನೆಸ್ಸಿನ ಬಗ್ಗೆ ಮಾತ್ರ ನನಗೆ ಆತಂಕ ಇತ್ತು ಅಂಥೇಳಿ ಅವರು ಅದನ್ನು ನೆನಪು ಮಾಡ್ಕೋತಾ ಇದ್ದಾರೆ. ಇವತ್ತು ಆ ಕಂಪನಿ ಬೆಳೆದು ಬಂದಂಥ ಒಂದು ಸಾಧನೆಯನ್ನು ನೋಡಿದಾಗ ನಮಗೆಲ್ಲ ಬಹಳ ಆಶ್ಚರ್ಯ ಅನಿಸುತ್ತೆ. 2003ರಲ್ಲಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟೆಡ್ ಆದಂಥ ಮೊದಲ ಭಾರತೀಯ ಕಂಪನಿ ಎಂಬ ಹೆಗ್ಗಳಿಕೆಗೆ ವೇದಾಂತ ಗ್ರೂಪ್ ಪಾತ್ರವಾಗಿದೆ. ಈ ವೇದಾಂತ ಗ್ರೂಪ್ ಮತ್ತು ಹಿಂದೂಸ್ತಾನ್ ಜಿಂಕ್, ಈ ಹಿಂದೂಸ್ತಾನ್ ಜಿಂಕ್ ಕಂಪನಿಯನ್ನ ಅವರ ಶ್ರೀಮತಿಯವರಾದಂಥ ಕಿರಣ್ ಅಗರ್ವಾಲ್ ಅವರು ನಿರ್ವಹಿಸ್ತಾ ಇದ್ರೆ, ಈ ವೇದಾಂತ ಗ್ರೂಪಿನ ಚೇರ್ಮನರಾಗಿ ಅನಿಲ್ ಅಗರ್ವಾಲ್ ಅವರು ಮತ್ತು ಈಗ ಅವರ ನಿವೃತ್ತಿಯ ನಂತರ ಅವರ ಮಗಳು ಪ್ರಿಯಾ ಅಗರ್ವಾಲ್ ಅದನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. 1993ರಲ್ಲಿ ಸ್ಟರ್ಲೈಟ್ ಇಂಡಸ್ಟ್ರೀಸ್, ಭಾರತದ ಮೊಟ್ಟ ಮೊದಲ ಖಾಸಗಿ ಕಾಪರ್ ಮತ್ತು ಸ್ಮೆಲ್ಟರ್ ರಿಫೈನರಿ ಎಂದು ಕರೆಸಿಕೊಳ್ಳುವಂಥ ಆ ಸ್ಟೆರ್ಲೈಟ್ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡ್ತಾರೆ. ಮುಂದೆ ಬಾಲ್ಕೋ ಅಂದರೆ ಭಾರತ್ ಅಲ್ಯೂಮಿನಿಯಂ ಕಂಪನಿಯಲ್ಲಿ ಕೇಂದ್ರ ಸರ್ಕಾರ ಆ ಷೇರುಗಳನ್ನು ಮಾರಲಿಕ್ಕೆ ಮುಂದಾದಾಗ 51% ಷೇರುಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಮುಂದೆ ಹಿಂದೂಸ್ತಾನ್ ಜಿಂಕ್ ಕಂಪನಿಯ ಷೇರುಗಳನ್ನು ಮಾರಾಟ ಮಾಡಲು ಮುಂದಾದಾಗ ಆ ಹಿಂದೂಸ್ತಾನ್ ಜಿಂಕ್ ಕಂಪನಿಯ 65% ಷೇರುಗಳನ್ನು ಅವರು ಹೊಂದಿದ್ದಾರೆ. ಈಗ ಮುಖ್ಯವಾಗಿ ವೇದಾಂತ ಗ್ರೂಪ್ ಈ ಜಿಂಕ್ ತಯಾರಿಕೆಯಲ್ಲಿ ಏಷ್ಯಾದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಬಹುದು. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ, ಬೆಳ್ಳಿಯ ಬೆಲೆ ಗಗನಕ್ಕೇರೋದನ್ನು ಗಮನಿಸ್ತಾ ಇದ್ದೀರಿ. ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಿಲ್ವರ್ ಸಪ್ಲೈಯರ್ ಯಾರು ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು, ಅದು ವೇದಾಂತ ಗ್ರೂಪ್. ಹೀಗಾಗಿ ವೇದಾಂತ ಗ್ರೂಪ್ ಇಂದು ಜಿಂಕ್ ಉತ್ಪಾದನೆ, ಲೀಡ್, ಸಿಲ್ವರ್, ಕಾಪರ್, ಐರನ್, ಅಲ್ಯೂಮಿನಿಯಂ, ಪವರ್ ಜನರೇಷನ್ ಮತ್ತು ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸಿನೆಸ್ಗೆ ಸಂಬಂಧಪಟ್ಟಂಥ ಎಲ್ಲ ಕ್ಷೇತ್ರಗಳಲ್ಲಿ ಅದು ಮುಂಚೂಣಿಯಲ್ಲಿದೆ ಅಂತಲೇ ಹೇಳಬಹುದು. ಇನ್ನು ಅಷ್ಟೇ ಜನಾನುರಾಗಿ ಆಗಿರುವಂಥ ಶ್ರೀಯುತರು ತಮ್ಮ ಕುಟುಂಬದ ಲಾಭದಲ್ಲಿ 75%, ತಮ್ಮ ಫ್ಯಾಮಿಲಿ ವೆಲ್ತ್ನಲ್ಲಿ 75% ಚಾರಿಟಿಗಾಗಿ ಕೊಡ್ತಾ ಇದ್ದಾರೆ. ನಾನು ಬಿಲ್ ಗೇಟ್ಸಿಂದ ಬಹಳಷ್ಟು ಇನ್ಸ್ಪೈರ್ಡ್ ಆದೆ ಅಂತ ಹೇಳುವಂಥ ಶ್ರೀಯುತರು ನಮ್ಮ ರತನ್ ಟಾಟಾ ಮತ್ತು ಅಜೀಂ ಪ್ರೇಮ್ಜಿ ಅವರ ಸಾಲಿನಲ್ಲಿ ನಿಲ್ಲುತ್ತಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಆ ಕಂಪನಿಯ ಬಗ್ಗೆ
ಒಂದೆರಡು ಮಾತುಗಳನ್ನು ಹೇಳೋದಾದ್ರೆ ಅನಿಲ್ ಅಗರ್ವಾಲ್ ಅವರು ಕೇವಲ 1.1 ಬಿಲಿಯನ್ ಅಂದರೆ 110 ಕೋಟಿ ಆಸ್ತಿಯೊಂದಿಗೆ ಶ್ರೇಷ್ಠ ಬಿಲಿಯನಿಯರ್ ಎನಿಸಿಕೊಂಡಿದ್ದರೂ ಕೂಡ ತಮ್ಮೊಂದಿಗೆ ನಮ್ಮನ್ನೂ ಶ್ರೀಮಂತರನ್ನಾಗಿ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಕಂಪನಿಯ ₹1 ಮುಖಬೆಲೆಯ ಷೇರು ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ₹465 ಆಸುಪಾಸಿನಲ್ಲಿದ್ದು, ಅದರ ಜೊತೆಗೆ ಆ ಕಂಪನಿ ಡಿವಿಡೆಂಡ್ ಕಿಂಗ್ ಅಂತ ಹೇಳಿ ಆ ಕಂಪನಿಗಳನ್ನು ಕರಿತಾ ಇದ್ದಾರೆ. ಏಕೆಂದರೆ 2024ರಲ್ಲಿಯೇ ಪ್ರತಿ ಶೇರಿಗೆ ಒಂದು ಬಾರಿ ₹11, ಮತ್ತೊಂದು ಸಲ ಪ್ರತಿ ಬಾರಿ ಶೇರಿಗೆ ₹4, ಮತ್ತೆ ಈಗ ಸೆಪ್ಟೆಂಬರ್ 10ಕ್ಕೆ ₹20, ಪ್ರತಿ ಶೇರಿಗೆ ₹20 ಡಿವಿಡೆಂಡ್ ಅನ್ನ ತಮ್ಮ ಷೇರುದಾರರಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ಅವರ ಔದಾರ್ಯವನ್ನು ಕೂಡ ಆ ಕಂಪನಿ ಲಾಭಾಂಶ ಹೇಗಾಗಿರ್ಬೋದು ಅನ್ನೋದನ್ನ ನೀವು ಗಮನಿಸಬಹುದು. ಅದೇ ರೀತಿ ಇತ್ತೀಚೆಗಷ್ಟೇ ಹಿಂದೂಸ್ತಾನ್ ಜಿಂಕ್ ಕಂಪನಿ ಕೂಡ ಪ್ರತಿ ಶೇರಿಗೆ ₹19 ಡಿವಿಡೆಂಡ್ ಆಗಿ ಕೊಟ್ಟಿದೆ. ಹೀಗೆ ಬರುವ ಡಿಸೆಂಬರ್ನಷ್ಟೊತ್ತಿಗೆ ಇವರು ಎಲ್ಲ ಡಿಮರ್ಜಲೈಸೇಷನ್ ಅಂತ ಅಂದ್ರೆ ಈ ಕಂಪನಿಗಳನ್ನು ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಸಿಲ್ವರ್ ಬೇರೆ, ಕಾಪರ್ ಬೇರೆ, ಐರನ್ ಇಂಡಸ್ಟ್ರಿ, ಅಲ್ಯೂಮಿನಿಯಂ, ಪವರ್ ಜನರೇಷನ್, ಆಯಿಲ್ ಅಂಡ್ ಗ್ಯಾಸ್, ಹೀಗೆ 6 ಸೆಕ್ಟರ್ನಲ್ಲಿ ವಿಭಾಗಿಸುವಂತ ಒಂದು ಪ್ರಯತ್ನದಲ್ಲಿದ್ದಾರೆ. ಅದಕ್ಕೆ ಈಗಾಗಲೇ ಷೇರುದಾರರ ಸಮ್ಮತಿ ಕೂಡ ಸಿಕ್ಕಿದೆ. ಅವಾಗ ಒಂದೊಂದು ಷೇರು 6 ಷೇರುಗಳಾಗಿ ಕನ್ವರ್ಟ್ ಆಗ್ತಾ ಇದೆ. ಹಾಗಾದರೆ ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ಆಧುನಿಕ ಭಾರತದ ನಿರ್ಮಾತೃ ಅಂತ ಕರೆಯೋದರಲ್ಲಿ ತಪ್ಪಿಲ್ಲ ಅಲ್ಲವೇ? ಹಾಗಾದರೆ ನೀವು ಕೂಡ ಆ ಒಂದು ಅನಿಲ್ ಅಗರ್ವಾಲ್ ಅವರ ದೇಶವನ್ನು ಮುನ್ನಡೆಸುವ ಆ ಕೆಲಸಕ್ಕೆ ಕೈ ಜೋಡಿಸೋಣ. ಥ್ಯಾಂಕ್ ಯು ವೆರಿ ಮಚ್.